ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ಏನೋ ಒಂಥರ ವೆದರ್ ನೋಡಿ, ಸ್ವೆಟರ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಒಂದು ಹಾಫ್ ಆನ್ ಅವರ್ ಮುಂಚೆ ಹಾಕಿದ್ದು. ಹೊರಗಡೆ ಫುಲ್ ಬಿಸಿಲಿದೆ, ನೀವು ನೋಡ್ಬೋದು. ಫುಲ್ ಉರಿ ಬಿಸಿಲು ಅಂತಾರಲ್ಲ, ಆ ಥರ ಬಿಸಿಲಿದೆ. ಬಟ್ ಮನೆ ಒಳಗಡೆ ಚಳಿ ಚಳಿ. ನನಗಂತೂ ನೆನ್ನೆ ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದರೆ, ಮೈಕೈಗೆಲ್ಲ ಒಂಥರ ಆಗೋ ರೀತಿಯಲ್ಲಿ, ಗಂಟ್ಲು ಕಟ್ಕೊಂಡಿರೋ ರೀತಿಯಲ್ಲಿ, ಮೂಗು ಸುರಿತಿದೆಯೇನೋ ಅನ್ನೋ ರೀತಿಯಲ್ಲಿ ಫೀಲ್ ಆಗೋಕ್ಕೆ ಶುರು ಆಗೋಯ್ತು. ಅಂದರೆ ರೀಸೆಂಟಾಗಿ ನಾನು ಹುಷಾರು ತಪ್ಪಿದೆ ನೋಡಿ, ದಟ್ ವಾಸ್ ಮೈ ಫಸ್ಟ್ ಸಿಂಪ್ಟಮ್. ಅಲ್ಲಿಂದ ಶುರುವಾಗಿ ಆಮೇಲೆ ಅದು ಜಾಸ್ತಿ ಆಗಿದ್ದು. ನೆನ್ನೆ ನನಗೆ ಭಯನೇ ಆಗೋಯ್ತು. ಆಮೇಲೆ ನಾನು ತಕ್ಷಣಕ್ಕೆ ಕಾಫಿ ಮಾಡಿ ಕುಡ್ಕೊಂಡು ಬಿಸಿ ಬಿಸಿ ಸ್ವೆಟರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಟ್ಟಿದ್ದೆ, ರೆಸ್ಟ್ ತೊಗೊಂಡೆ. ಆಮೇಲೆ ಸರಿ ಹೋಯಿತು. ಆ ಥರ ಏನೂ ಆಗಲಿಲ್ಲ, ಜಾಸ್ತಿ ಆಗಲಿಲ್ಲ. ಮನೆಯಲ್ಲಿ ಓಡಾಡ್ತಾ ಇದ್ದರೆ ಸಾಕು, ಒಂಥರ ಈ ಕಾಲಿಗೆ ಏನೋ ಒಂಥರ ಧೂಳಲ್ಲಿ ಓಡಾಡಿದಾಗ ಹೇಗೆ ಅನಿಸುತ್ತೆ ನೋಡಿ, ಆ ಥರ ಫೀಲ್ ಆಗುತ್ತೆ. ಮನೆ ಒರೆಸಿದ್ದೀನಿ, ಆದರೂ ಬೆಳಿಗ್ಗೆ ಒರೆಸಿರ್ತೀನಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಮತ್ತೆ ಆ ಥರ ಫೀಲ್ ಆಗುತ್ತೆ. ಆ್ಯಂಡ್ ಕಾಲು ತುಂಬಾ ಹೊಡ್ಕೊಳ್ಳೋದಕ್ಕೆ ಶುರುವಾಗ್ಬಿಟ್ಟಿದೆ. ಅದಕ್ಕೇ ಸ್ವಲ್ಪ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪೆಡಿಕ್ಯೂರ್ ನಾನು ಆಲ್ರೆಡಿ ಒಂದು ಡಿಟೇಲ್ ವಿಡಿಯೋ ಮಾಡಿದ್ದೀನಿ. ನೀರು ಬಿಟ್ಟಿದ್ದ ಶಬ್ದ. ಬಟ್ ಇವತ್ತು ನಿಮಗೆ ತುಂಬ ದಿನ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿ. ಸೊ ಇವತ್ತು ಬೇಸಿಕ್ ಥಿಂಗ್ಸು ಮನೆಯಲ್ಲೇ ಇದ್ದು ನೀವು ಹೇಗೆ ನಿಮ್ಮ ಪಾದಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಅರ್ಧ ಬಕೆಟ್ ನೀರು ತೊಗೊಂಡಿದ್ದೀನಿ ಸ್ನೇಹಿತರೆ. ಅರ್ಧ ಬಕೆಟ್ ಬೇಡ, ಆ್ಯಕ್ಚುಲಿ ಕಡಿಮೆ ಮಾಡ್ತೀನಿ. ಜಾಸ್ತಿ ನಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ನಲ್ಲ, ಜಾಸ್ತಿ ತುಂಬಿಟ್ಟಿದೆ. ಕಾಲು ಮುಳುಗೋ ಅಷ್ಟಿದ್ರೆ ಸಾಕು. ಇದಕ್ಕೀಗ ನಾನು ಶ್ಯಾಂಪೂ ಹಾಕ್ತೀನಿ. ಧೂಳು ಏನಾದರೂ ಇದ್ದರೆ ಹೋಗುತ್ತೆ ಈಸಿಯಾಗಿ. ಆ್ಯಂಡ್ ಇದಕ್ಕೆ ಉಪ್ಪು ಹಾಕೋದ್ರಿಂದ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಈಗ ಸ್ನೇಹಿತರೆ, ಇದು ನಾನು ನೀರಲ್ಲಿ ಮಿನಿಮಮ್ ಒಂದು 10 ಮಿನಿಟ್ಸ್ ಕಾಲನ್ನ ನೆನೆಸ್ಕೊಳ್ತೀನಿ. ಆಮೇಲೆ ಈ ಥರ ಸ್ಕ್ರಬ್ಬರ್ ಬರುತ್ತೆ, ಈ ಥರ ಸ್ಟೀಲ್ ಆ್ಯಂಡ್ ಒಂದು ಕಡೆ ಪ್ಲಾಸ್ಟಿಕ್ದು ಸ್ಕ್ರಬ್ಬರ್ ಬರುತ್ತೆ. ಇದರಲ್ಲಿ ಡೆಡ್ ಸ್ಕಿನ್ನ ತುಂಬ ನೀಟಾಗಿ ತೆಗಿಬೋದು, ಸ್ಕ್ರಬ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಈಗ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿಬಿಟ್ಟು. ನಾನು ಆಮೇಲೆ ವಾಶ್ ಮಾಡಿದ್ಮೇಲೆ, ಸ್ಕ್ರಬ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ತೆಗೆದ್ಬಿಟ್ಟು ಎಷ್ಟು ಡೆಡ್ ಸ್ಕಿನ್ ಬಂದಿರುತ್ತೆ ಅದರಲ್ಲಿ ಅಂತ. ಈಗ ಇದನ್ನು ಓಪನ್ ಮಾಡ್ತೀನಿ. ಕಾಣಿಸ್ತಿದೆಯಾ? ನನ್ನ ಕಾಲಲ್ಲಿದ್ದಂಥ ಡೆಡ್ ಸ್ಕಿನ್ ಇಷ್ಟೊಂದಿದೆ. ಇದು ನಾನೀಗ ರಿಮೂವ್ ಮಾಡಿದ್ದೀನಲ್ಲ, ನೆಕ್ಸ್ಟು ಒಂದು ವಾರದ ತನಕ ಮತ್ತೆ ಜಾಸ್ತಿ ಆಗೋದಿಲ್ಲ. ಒಂದು ವಾರ ಆದಮೇಲೆ ಮತ್ತೆ ಆಗುತ್ತೆ. ದಿನ ನಾನು ರಾತ್ರಿ ಮಲಗಬೇಕಾದ್ರೆ ಬಾಡಿ ಲೋಷನ್ನೇ ಇಲ್ಲಿಗೂ ಕೂಡ ಹಚ್ಬಿಟ್ಟು ಮಲಗ್ತೀನಿ. ಸ್ವಲ್ಪ ಸಾಫ್ಟ್ ಇರುತ್ತೆ. ಆಮೇಲೆ ಮತ್ತೆ ಈ ಥರ ಡೆಡ್ ಸ್ಕಿನ್ ಆದಾಗ ಮತ್ತೆ ಒಂಥರ ಕಸಿ ಬಿಸಿ ಆಗುತ್ತೆ. ಅಂಥ ಟೈಮಲ್ಲಿ ನಾನು ಮತ್ತೆ ಈ ಥರ ನೀರು ಇಟ್ಕೊಂಡು ಸ್ಕ್ರಬ್ ಮಾಡಿಬಿಟ್ಟು ತೆಗಿತೀನಿ. ಈಗ ನಾನು ಸ್ನೇಹಿತರೆ ಫ್ರೆಶ್ ವಾಟರಲ್ಲಿ ಕಾಲು ತೊಳೆದ್ಬಿಟ್ಟು ನಾನು ಬಾಡಿ ಲೋಷನ್ನೇ ಕಾಲಿಗೆಲ್ಲ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ಆಮೇಲೆ ಚಪ್ಪಲ್ ಹಾಕ್ಕೊಂಡು ಓಡಾಡ್ತೀನಿ. ಅಷ್ಟೇ, ಅದು ಡ್ರೈ ಆಗಿಬಿಡುತ್ತೆ. ಆಮೇಲೆ ನೀರಿಗೆ ನಾನು ಮತ್ತೆ ಹೋಗೋದಿಲ್ಲ. ಈ ಥರ ನೀವು ದಿನ ಮಾಡಿದ್ರೆ, ಅಂದರೆ ಸ್ಕ್ರಬ್ ದಿನ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. 2-3 ಡೇಸ್ ಒಂದು ಸಾರಿ ಸ್ಕ್ರಬ್ ಮಾಡಿಕೊಂಡು ದಿನ ಬಾಡಿ ಲೋಷನ್ ಹಚ್ಕೊಂಡು ಸ್ವಲ್ಪ ಕೇರ್ ತೊಗೊಂಡ್ರೆ ಕ್ರ್ಯಾಕ್ಸ್ ಎಲ್ಲ ಏನೂ ಆಗೋದಿಲ್ಲ. ಅಲ್ಲಿ ಹದ್ದು ನೋಡಿ ಹೇಗೆ ಕೂತಿದೆ, ಏನು ಬಿಸಿಲು ತಗೋತಿರ್ಬೇಕು, ಹೆಂಗೆ ರೆಕ್ಕೆ ಓಪನ್ ಮಾಡಿ ಕೂತಿದೆ. ಬೆಡ್ ಮೇಲೆ ಹೇಗೆ ಜೋಡಿಸಿದಾಳೆ ನೋಡಿ. ಇದೇನು ಅಂದರೆ ಲೈಬ್ರರಿ ಅಂತೆ. ಸೊ ಲೈಬ್ರರಿಯಲ್ಲಿ ನನಗೆ ಇನ್ವಿಟೇಷನ್ನು ಕಳಿಸಿದ್ಲು. ವೆಲ್ಕಮ್ ಟು ಮೈ ಲೈಬ್ರರಿ, ಯು ಕ್ಯಾನ್ ರೀಡ್ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಕಮ್ ವೆನ್ ಎವರ್ ಯು ವಾಂಟ್, ಇಟ್ ಈಸ್ ಫುಲ್ ಆಫ್ ಫ್ರೀ ಕಾಸ್ಟ್, ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್ ಅಂದ್ಕೊಂಡು ಅವಳಿಗೆ ಸ್ಟೋರಿ ಬುಕ್ಸ್ ತೊಗೊಂಡಿದ್ವಲ್ಲ, ಇದು ಅಮೆಝಾನಲ್ಲಿ ತೊಗೊಂಡಿದ್ದು. 10 ಸ್ಟೋರಿ ಬುಕ್ಸ್ ಇದೆ, ಒಂದೊಂದು ಸ್ಟೋರಿ ಇರುತ್ತೆ. ಸೊ ಇದನ್ನು ಲೈಬ್ರರಿ ಅಂತ ಮಾಡಿಕೊಂಡು
ಇಲ್ಲೇ ಕುತ್ಕೊಂಡು ಅವಳು ಓದ್ತಾಳೆ. ಅವಳ ಫ್ರೆಂಡ್ಸ್ ಬಂದರೆ ಕರ್ಕೊಂಡು ಇಲ್ಲೇ ಕುತ್ಕೋತಾಳೆ. ನನಗೂ ಬಂದು ಇಲ್ಲಿ ಕುತ್ಕೊಂಡು ಓದು ಅಂತಾಳೆ. ಇರೋ ಬರೋ ಪಿಲ್ಲೋ ಎಲ್ಲ ತಂದಿಲ್ಲಿ ಜೋಡಿಸ್ಕೊಂಡಿದ್ದಾಳೆ. ಸೊ ಇದು ಒಂದಾಯ್ತಾ. ನಮ್ಮ ಸಾನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾಳೆ. ಇದು ಅವಳೇ ಹಾಕ್ಕೊಂಡಿರೋದು, ಅವಳೇ ಬರ್ದಿರೋದು, ಅವಳೇ ಅಂಟಿಸ್ಕೊಂಡಿರೋದು. ಸೊ ನೋಡಿ ಏನೇನು ಹಾಕಿದ್ದಾಳೆ. 7 ಗಂಟೆಗೆ ಎದ್ದೋಳೋದಂತೆ, 7ರಿಂದ 7:30 ತನಕ ಎಕ್ಸಸೈಸ್ ಮಾಡೋದು. ಅಂದರೆ ಎದ್ದ ತಕ್ಷಣ ಬ್ರಷ್ ಮಾಡಿ ನೀರು ಕುಡಿದು ಎಕ್ಸಸೈಸ್ ಮಾಡೋದು. ಆಮೇಲೆ 7:30ಗೆ ಸ್ನಾನಕ್ಕೆ ಹೋಗಿ 8 ಗಂಟೆಗೆ ರೆಡಿ ಆಗಬೇಕು. ಅವಳು 8:15ಗೆ ಕ್ಲಾಸ್ ಇದೆ, 8:10ಕ್ಕೆ. ಅದಕ್ಕೆ ಆವಾಗ ಹೋಗ್ಬಿಟ್ಟು ರೆಡಿ ಆಗೋದು. 8 ಗಂಟೆಗೆ ರೆಡಿಯಾಗಿ ಹಾಲು ಕುಡ್ಕೊಂಡು ಮತ್ತೆ ಕ್ಲಾಸ್ ಅಟೆಂಡ್ ಮಾಡೋದು. 10:30 ಕ್ಲಾಸ್ ಮುಗಿಯುತ್ತೆ. 10:30ಗೆ ತಿಂಡಿ ಮಾಡೋದು. ಆಮೇಲೆ 2:30ಗೆ ಲಂಚ್ ಮಾಡೋದು. ಆಮೇಲೆ ಡಿನ್ನರ್ 8:30ಗೆ ಮಾಡೋದು. 9:15ಗೆ ಬಂದು ಬೆಡ್ಡಲ್ಲಿ ಮಲ್ಕೊಳ್ಳೋದು. ಬೆಡ್ಡಿಗೆ ಬರೋದಷ್ಟೇ. ಬಂದ ಮೇಲೆ ಅವಳ ಏನು ಸ್ಕಿನ್ ಕೇರ್ ರುಟೀನ್ ಶುರು ಆಗುತ್ತೆ. ರಾತ್ರಿದು ರುಟೀನು. ಸೊ ಅದೇನು ಅಂತ ನಿಮಗೆ ರಾತ್ರಿ ತೋರಿಸ್ತೀನಿ. ಇದು ನನಗೆ ಲೈಬ್ರರಿಗೆ ಇನ್ವೈಟ್ ಕಳಿಸಿರೋದು. ಬರೆದ್ಬಿಟ್ಟು ರಾಕೆಟ್ ಮಾಡಿ ನನಗೆ ಕಳಿಸಿರೋದು. ಪ್ಲೀಸ್ ರೀಡ್ ದಿಸ್, ಓಪನ್ ಅಂತೆ. ನನಗೆ ಇನ್ವಿಟೇಷನ್ ಕಳಿಸಿದ್ಲು. ನಾನಿನ್ನೂ ಹೋಗಿಲ್ಲ, ಹೋಗಬೇಕು. ಈಗ ಡಾಲ್ಸ್ಗೆ ಕಿಮಾ ಪಾರ್ಟಿ. ಎಷ್ಟು ಡಾಲ್ಸ್ ಇದೆ ಸಾನು ಹತ್ರ? 8. 2 3 4 1 2 3 4 5 6 7 8. 7 8. And how many balls are there? 11. Okay. 11 minus 8? 3. Correct. 3 balls ನನಗೆ, ನಿನಗೆ, ಡ್ಯಾಡಾಗೆ. ತಿನ್ಸಿ ನೋಡೋಣ ಹೆಂಗೆ ತಿನ್ನಿಸ್ತೀರಾ. ಸ್ವಲ್ಪ ಇಡಿ ಬಾಯಿ ಹತ್ರ. ನಾವು ದೇವ್ರ ಹತ್ರ ಸ್ವಲ್ಪ ಹೊತ್ತು ಇಡ್ತೀವಿ, ಹಂಗಾದ್ರೂ ಇಡಿ. ಅದಕ್ಕೆ ಆಯ್ತಲ್ಲ ಈಗ ನೆಕ್ಸ್ಟ್ಗೆ. ನಾನು ಅಂದೆ ತಾನೇ ಸಾನು, ನೀನೇ ತಿನ್ನವಳು ಸಾನು. ಊಟ ತುಂಬ್ತಂತವ್ರಿಗೆ. ಚೆನ್ನಾಗಿದೆಯಂತ? ಹೆಂಗಿದೆಯಂತ? ಏನು ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಿದೆ? ಏನು ಕಡಿಮೆ ಆಗಿಲ್ಲ, ಜಾಸ್ತಿನೇ ಇದೆ ಅಲ್ಲ? ಪಾಪ ಅದು ಚಿನ್ನಿ ಪಾಪ, ಅದಕ್ಕೆ ಬರ್ಸ್ಬೇಕೀಗ ನೀನು. ಬರ್ಸು ಈಗ. ಹೆಂಗೆ ಬರ್ಸೋದು ಬರ್ಪಂತ ಮಮ್ಮ ನಿನಗೆ ಮಾಡ್ತಾ ಇತ್ತಲ್ಲ ಆ ಥರ ಬಂದ್ಬಿಡ್ತು ಫಾಸ್ಟ್ ನಿಂತಾರನೆ ಬೇಗ. ನಿಜ. ನಿನಗೆ ಸ್ವಲ್ಪ ತಟ್ಟಿದ್ರೆ ಸಾಕು. ಅಯ್ಯಯ್ಯ. ಚಿಕ್ಕದ್ರಲ್ಲಿ ಮಾತ್ರನೇ ಒಂದು 10 ನಿಮಿಷ ಮಾಡ್ತಾ ಇದ್ದಿದ್ದು. ಆಮೇಲೆ ಏನು ಊಟ ಮುಗಿಯೋದಕ್ಕೂ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಿತ್ತು. ಹೆಂಗ್ ಜಾಂಡ ಉರ್ಕೊಂಡು ಕೂತಿದ್ದಳು ನೋಡಿ. ಹಿಂಗೆ ಕೂತ್ಕೊಳ್ಳೋದಕ್ಕೆ ಜಾಂಡ ಉರ್ಕೊಂಡು ಕೂತ್ಕೊಳ್ಳೋದು ಅಂತಾರೆ. ಅಂದರೆ ಹೇಳೋ ತನಕ ನಾನು ಬಿಡಲ್ಲ. ಪಾಸ್ವರ್ಡ್ ಒಂದು ಹೇಳಿದ್ದು ಮರ್ತು ಬಿಟ್ಟಿದ್ದೀನಿ. ಇನ್ನೊಂದು ಪಾಸ್ವರ್ಡ್ ಜ್ಞಾಪಕ ಇದೆ, ಈ ಪಾಸ್ವರ್ಡ್ ಜ್ಞಾಪಕ ಇರುತ್ತೆ ಇಲ್ಲ. ಪಿಕ್ಕಡಿಡಲ್ಡು ಚಟ್ಪಟ ಸ್ಯಾಂಡ್ವಿಚ್ ಖಟ್ಟಾ ಮೀಠಾ ಇನ್ ಯುವರ್ ಮೌತ್. ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್, ಖಟ್ಟಾ ಪೀಠ ಇನ್ ಯುವರ್ ಮೌತ್. ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಇನ್ ಯುವರ್ ಮೌತ್, ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ಎರಡು ಒಂದೇ ತಾನೇ ಹೇಳಿದ್ ನೀವು? ಉಲ್ಟಾ ಅದೇನು ಸೆಕೆಂಡ್ ಇದಿರುತ್ತಲ್ಲ, ಸೆಕೆಂಡ್ ಅಂತ ಹೇಳಿ ಸ್ವಾಪ್ ಮಾಡ್ಬೇಕು ಅವಾಗ. ಏನು ಹೇಳ ಈಗ ಹೇಳು. ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಇನ್ ಯುವರ್ ಮೌತ್, ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ನೆಕ್ಸ್ಟ್ ಪಿಕ್ಕಡಿಡಲ್ಡು ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಇನ್ ಯುವರ್ ಮೌತ್, ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ಬೇಗ ಕರೆಕ್ಟಾಗಿ ಹೇಳ್ರಿ. ಏನ್ರಿ ನೀವು ನೆನಪು ಇಟ್ಕೊಳ್ಳೋದಿಲ್ಲ ಅಂತೀರಾ? ನನ್ನ ಥರ ಇರಬೇಕು ಪಾಸ್ವರ್ಡ್ಸ್ ಅಂದರೆ. ಹೌದಾ? ಅಮ್ಮಂಗೆ ಈಸಿ ಪಾಸ್ವರ್ಡ್ ಕೊಟ್ಟಿದ್ದೆ, ಡಿಫಿಕಲ್ಟ್ ಪಾಸ್ವರ್ಡ್ ಹೇಳಿದ್ರೆ ಅಮ್ಮ ಬೇಡ ಬೇಡ ಹೇಳುತ್ತೆ. ನಿಮ್ಮ ಥರ ಆಗ್ಬಿಡುತ್ತೆ ನನಗೂ. ಬೇಡ ಹೇಳಿ. ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಇನ್ ಯುವರ್ ಮೌತ್, ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ಸೆಕೆಂಡ್ ಒನ್ ಹೇಳಿ. ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ಅಯ್ಯ ಫಸ್ಟ್ ಹೇಳಿ. ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಇನ್ ಯುವರ್ ಮೌತ್, ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ಪಿಕ್ಕಡಿಡಲ್ಡು ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್, ಖಟ್ಟಾ ಮೀಠಾ ಇನ್ ಯುವರ್ ಮೌತ್. ಸೆಕೆಂಡ್ ಪಿಕ್ಕಡಿಡಲ್ಡು ಖಟ್ಟಾ ಮೀಠಾ ಸ್ಯಾಂಡ್ವಿಚ್ ಇನ್ ಯುವರ್ ಮೌತ್. ಕರ್ಮ ಸಾಕು. ಈಗ ಸರಿಯಾಗಿ ಹೇಳಿ.
ಏನ್ರಿ ನಿಮ್ಮಿಬ್ಬರದು ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಹೆಂಗೆ? ಅವಳ ಪಾಸ್ವರ್ಡ್ಗಳು ಹಂಗಿರ್ತವೆ, ಕನ್ಫ್ಯೂಷನ್ ಆಗೋ ಥರ. ಈಗ ಕಂಟಿನ್ಯೂಸ್ ಆಗಿ ಹೇಳಿ. ಈಗ ಯಾವ ಥರ ಆಗ್ತಾ ಇದೆ ಗೊತ್ತೇನೋ ಸನಾ? ಜೈಲಲ್ಲಿ ಯಾರಿಗಾದ್ರೂ ಹಾಕಿದ್ರೆ ಬಂದು ಮಾತಾಡಿಸ್ತಾ ಇರ್ತಾರಲ್ಲ, ಜೈಲಲ್ಲಿ ನಾನಿದ್ದೀನ ನೀವಿದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪಾಸ್ವರ್ಡ್ ಗೊತ್ತಾ? ಏನು ಹೆಂಗೆ? ಓ ದೇವ, ನನಗೂ ಹತ್ರ ಈಸಿದ್ ಕೊಡು. ನೀವು ಇಲ್ಲೇ ಇದ್ಬಿಡಿ, ನಾನು ಟಿವಿ ನೋಡ್ತೀನಿ ಆರಾಮಾಗಿ. ಈಗ ಕೈಮಾ ಮಾಡೋದಕ್ಕೆ ಮಸಾಲೆ ತೆಗಿತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 5 ಲವಂಗ, ಚಕ್ಕೆ ಒಂದು 1.5 ಇಂಚಷ್ಟು, ಮೆಣಸು, ಧನಿಯಾ, ಇಷ್ಟನ್ನೆಲ್ಲ ನಾನೀಗ ಫ್ರೈ ಮಾಡ್ತೀನಿ. ಈ ಪ್ಯಾನ್ ಸ್ನೇಹಿತರೆ ಸ್ಟೀಲ್, ಅಲ್ಯೂಮಿನಿಯಂ ಆ್ಯಂಡ್ ಸ್ಟೀಲ್ ಇರೋದ್ರಿಂದ ಯಾವುದೂ ತುಂಬ ಬೇಗ ಕರೆ ಕೂತ್ಕೊಳ್ಳೋದಿಲ್ಲ, ಮಂದ ಇದೆ. ನಾನಿವತ್ತು ಇದರಲ್ಲೇ ಕೈಮಾ ಆ್ಯಂಡ್ ಕೈಮಾ ಸಾರು ಮಾಡೋಣ. ಇಟ್ಸ್ ಲೈಕ್ ಅ 1 ಪಾಟ್ ಡಿಶ್. ಇದರಲ್ಲೇ ಮಸಾಲೆ ತೆಗೆದು ಇದರಲ್ಲೇ ಕೈಮಾ ಫ್ರೈ ಮಾಡಿ ನೆಕ್ಸ್ಟ್ ಇದರಲ್ಲೇ ಸಾರು ಕೂಡ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇದು ಸಿಲಿಕಾನ್ದು, ಪ್ಲಾಸ್ಟಿಕ್ ಅಲ್ಲ ನೋಡಿ, ಆ ಶಬ್ದ ಬರ್ತಾ ಇಲ್ಲ. ಸ್ಟೀಲಿಂದು ಯೂಸ್ ಮಾಡಿದ್ರೆ ಸ್ಕ್ರ್ಯಾಚು ಆಗುತ್ತೆ ಆ್ಯಂಡ್ ಶಬ್ದನೂ ಬರುತ್ತೆ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿರೋದು, ಇದರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆಮೇಲೆ 1 ಬಟ್ಲಷ್ಟು ಈರುಳ್ಳಿ ಸೇರಿಸ್ತೀನಿ. ಇದು ಕೂಡ ನಾವೀಗ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ನೋಡಿ ಫ್ರೈ ಕೂಡ ಆದಂಗಾಗಿದೆ. ಈಗ ನಾನು ಇದಕ್ಕೆ 2 ಬಟ್ಲಷ್ಟು ತೆಂಗಿನ ತುರಿನ ಸೇರಿಸ್ತೀನಿ. ಹಾಂ, ಕರಿತೀನಿ. ಸಾನು ಉಂಡೆ ಮಾಡಬೇಕಂತೆ, ಅದಕ್ಕೆ ಅವಳಿಗೆ ಆಮೇಲೆ ಕರಿಬೇಕು. ಇದು ಈಗ ನಾವು ಡ್ರೈ ಆಗೋ ತನಕ ಫ್ರೈ ಮಾಡಬೇಕು. ಇಷ್ಟು ಶುಂಠಿನ ನಾನು ರುಬ್ಬಬೇಕಾದ್ರೆ ಹಾಕ್ಕೊಳ್ತೀನಿ. ಈಗ ಸುಮ್ಮನೆ ಫ್ರೈ ಮಾಡಿದ್ರೆ ಡ್ರೈ ಆಗ್ಬಿಟ್ಟು. ಇದು ಫ್ರೈ ಆಯಿತು ಸ್ನೇಹಿತರೆ, ಡ್ರೈ ಆಗಿದೆ. ಶುಂಠಿ ಹಾಕ್ಕೊಂಡೆ, ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಕೈಮಾ ಉಂಡೆಗೆ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ಸು, ಲೈಕ್ ಇದು ಸೊಪ್ಪುಗಳು ತೊಗೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಹಾಗೆ ಇದು ಸೊಪ್ಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಅಂದರೆ ಅದ್ರ ಬರೀ ಫ್ಲೇವರ್ ಬರಬೇಕಷ್ಟೇ, ಜಾಸ್ತಿ ಹಾಕಬಾರ್ದು, ಡಾಮಿನೇಟ್ ಆಗುತ್ತೆ. ಆ್ಯಂಡ್ ಕೊತ್ತಂಬರಿ ಇದು ಸ್ವಲ್ಪ ನಾನು ತೆಗೆದುಕೊಂಡು ಮಸಾಲೆಗೆ ಹಾಕ್ತೀನಿ, ಮತ್ತಷ್ಟು ಉಂಡೆಗೆ ಹಾಕ್ತೀನಿ. ಅದ್ರ ಜೊತೆ ಈಗ ನಾವು ಕೆಲವೊಂದು ಪೌಡರ್ ಮಾಡ್ಕೊಳ್ಬೇಕು. ಇದು ಹುರ್ಗಡ್ಲೆ, 1/4 kg ಕೈಮಾಗೆ ಇಷ್ಟು ಮಸಾಲೆ ತೆಗೆದುಕೊಳ್ತಾ ಇರೋದು. ಖಾರಕ್ಕೆ ಎಷ್ಟು ಬೇಕೋ ಖಾರ ಅಷ್ಟೆಲ್ಲ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ಜೊತೆಗೆ ಉಪ್ಪು. ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮಿಕ್ಸಿಂಗ್ ಟೈಮು. ಕೈಮಾ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವೋ ಅದು, ಸೊಪ್ಪು, ಇದ್ರ ಜೊತೆ ಸ್ವಲ್ಪ ಮಸಾಲೆ ಕೂಡ ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕು. ಮಸಾಲೆ ಜಾಸ್ತಿ ಹಾಕಬೇಡಿ, ಆ್ಯಂಡ್ ಮಸಾಲೆ ರುಬ್ಬಬೇಕಾದ್ರೆ ತುಂಬ ನೀರು ಹಾಕಿ ರುಬ್ಕೊಳ್ಬೇಡಿ, ಯಾಕಂದರೆ ಕೈಮಾ ಕೂಡ ತೆಳ್ಳಾಗ್ಬಿಡುತ್ತೆ. ನೀವೇನಾದರೂ ಉಂಡೆ ಇದು ಗಟ್ಟಿ ಆಗ್ತಾ ಇಲ್ಲ, ಒಡೆಯೋ ಥರ ಇದೆ ಅನ್ನೋ ಹಾಗಿದ್ರೆ 1 ಮೊಟ್ಟೆನ ಕೂಡ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ, ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಆ್ಯಂಡ್ ತುಂಬ ತೆಳ್ಳಾಗ್ಬಿಟ್ಟಿದೆ ಅಂದರೆ ಇನ್ನೂ ಸ್ವಲ್ಪ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸಾನುಗೆ ಇದು ಇಷ್ಟ ಅಂತೆ ಮಾಡೋದಕ್ಕೆ, ಅವಳು ಡಾಲ್ಸ್ಗೆ ಚಿನ್ನಿ ಮಾಡ್ಕೊಳ್ತಾಳಂತೆ. ಇದೇ ಚಿನ್ನಿ, ಇದರಲ್ಲಿ ಒಂದು 4-5 ಆಗೋ ಥರ ಮಾಡೋದು. ಈಗ ಸ್ನೇಹಿತರೆ ನಾನು ಉಂಡೆಗಳನ್ನು ಒಂದು ಅಗ್ಲ ಇರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಶಾಲೋ ಫ್ರೈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ ಸ್ವಲ್ಪ ಹಾಕ್ಕೊಳ್ತಾ ಇರಬೇಕು, ಇದು ತುಂಬ ಎಣ್ಣೆ ಎಳೆಯುತ್ತೆ. ಅದರ್ವೈಸ್ ಬಾಣಲಿಯಲ್ಲಿ ಈಗ ನಾವು ಜಾಮೂನ್ ಉಂಡೆಗಳನ್ನ ಹೇಗೆ ಫ್ರೈ ಮಾಡ್ತೀವೋ ಆ ರೀತಿಯಲ್ಲಿ ಕೂಡ ಮಾಡ್ಬೋದು. ಅದು ಒಂಥರ ಕ್ರಿಸ್ಪ್ ಲೇಯರ್ ಬಂದ್ಬಿಡುತ್ತೆ ಔಟ್ಸೈಡು. ಸೊ ನಾನು ಶಾಲೋ ಫ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಾರಿ ಹಾಕಿದ್ಮೇಲೆ ಒಂದು 2 ಮಿನಿಟ್ಸಲ್ಲಿ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಇದೇ ರೀತಿಯಲ್ಲಿ ನಾನು ಎಲ್ಲ ಉಂಡೆಗಳನ್ನ ಕೂಡ ಎಲ್ಲ ಕಡೆಯಿಂದ ಕೂಡ ಫ್ರೈ ಆಗೋ ರೀತಿಯಲ್ಲಿ ಮಾಡ್ಕೊಳ್ತೀನಿ. ಲಾಸ್ಟ್ ಎಲ್ಲ ಕಡೆಯೂ ಫ್ರೈ ಆಗಿದೆ, ಬಟ್ ಬೆಂದಿದೆಯೋ ಇಲ್ವೋ ಅಂತ ಡೌಟ್ ಬಂದಾಗ, ಯಾಕಂದರೆ ನಾವು ಕಡಿಮೆ ಎಣ್ಣೆ ಹಾಕ್ಕೊಂಡು ಮಾಡ್ತಿದ್ದೀವಲ್ಲ, ಅದಕ್ಕೆ ಒಂದು 2-3 ನಿಮಿಷ ಇದನ್ನು ಮುಚ್ಚಿ ಬಿಡಬೇಕು ಸಣ್ಣ ಉರಿಯಲ್ಲಿ. ನಾನು ಇನ್ನು ಪಕ್ಕ ಈ ಕೈಮಾ ತೊಗೊಂಡಾಗ ಮೂಳೆ ಬರುತ್ತೆ ನೋಡಿ, ಅದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆ ಸಾರಲ್ಲಿ ಮಿಕ್ಸ್ ಮಾಡ್ತೀನಿ. ಈಗ ಉಂಡೆ ಫ್ರೈ ಆದಮೇಲೆ ಸ್ನೇಹಿತರೆ ಅದೇ ಪ್ಯಾನಲ್ಲಿ ನಾನಿಲ್ಲಿ ಒಗ್ಗರಣೆ ಕೊಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಸಾರಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ತೀನಿ. ನೆಕ್ಸ್ಟು ರುಬ್ಕೊಂಡಿರೋ ಮಸಾಲೆ. ಖಾರ ನಾನು ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಕೈಮಾಗೂ ಹಾಕಿರ್ತೀವಲ್ವಾ, ಅದು ಇದರಲ್ಲಿ ಇಳಿಯುತ್ತೆ ಅದರ ರಸ ಕೂಡ. ಇದಕ್ಕೆ ಉಪ್ಪು ಹಾಕ್ಬಿಟ್ಟೀಗ ಕುದಿಸ್ಕೊಳ್ತೀನಿ. ಫುಲ್ ಎಣ್ಣೆ ಬಿಡೋ ತನಕ ಕೂಡ ಕುದಿಸ್ಕೊಂಡು ಆಮೇಲೆ ನಾನು ಉಂಡೆಗಳನ್ನ ಸೇರಿಸ್ತೀನಿ. ಈಗ ಚಿಕ್ಕ ಬಾಣಲಿ ಇಟ್ಟಿದ್ದೀನಿ ನೋಡಿ, ಅದರಲ್ಲಿ ನಮ್ಮ ಸಾನು ಡಾಲ್ಸ್ಗಳಿಗೆ ಅಂತ ಮಾಡಿರೋ ಕೈಮಾ ಉಂಡೆನ ಫ್ರೈ ಮಾಡಬೇಕು. ಒಂದೊಂದು ಡಾಲ್ಸ್ಗೆ ಒಂದೊಂದು ಸಾಕಾಗೋದಿಲ್ವಂತೆ, ತುಂಬ ಇಷ್ಟ ಅಂತೆ ಡಾಲ್ಸ್ಗಳಿಗೆ ಅಂದ್ಬಿಟ್ಟು ಎಷ್ಟೊಂದು ಮಾಡ್ಕೊಂಡಿದ್ದಾಳೆ. ನೋಡಿ ಸ್ನೇಹಿತರೆ, ಹೀಗೆ ಇದೆ. ನಾವು ಹಾಗೆ ಟೇಸ್ಟ್ ಮಾಡಿ ತಿಂದು ಆಯಿತು. ಇದು ಸಾರಿಗೆ ಹಾಕೋದಕ್ಕೆ ಅಂತ ಇಟ್ಟಿದ್ದೀನಿ. ಇದು ಸಾನುಗೆ ಮಾಡಿರೋ ಅಂಥ ಚಿನ್ನಿ ಸಾನು ಡಾಲ್ಸಿಗೆ ಮಾಡಿರೋದು. ಜಾಸ್ತಿ ಕಾಣಲಿ ಅಂದ್ಬಿಟ್ಟು ಚಿಕ್ಕ ಪ್ಲೇಟಲ್ಲಿ ತುಂಬ ಇಟ್ಟಿದ್ದೀನಿ. ಸೊ ಇದು ಹೀಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಟ್ರೈ ಮಾಡಿ. ಈಗ ನೋಡಿ ಸ್ನೇಹಿತರೆ, ಎಣ್ಣೆ ಬಿಟ್ಟಿದೆ. ಈಗ ನಾನು ಒಂದೊಂದೇ ಕೈಮಾನ ಇದರಲ್ಲಿ ಬಿಟ್ಟು ಸಣ್ಣ ಉರಿಯಲ್ಲೇ ಒಂದು 2 ನಿಮಿಷ ಇಟ್ಬಿಟ್ಟು ಆಫ್ ಮಾಡ್ತೀನಿ. ಸೊ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಎಷ್ಟೊಂದು ಲೈಕ್ಸ್ ಬರ್ತಾಯಿತ್ತು, ಈಗ ಇನ್ನು ಮತ್ತೆ ಲೈಕ್ಸ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀರಾ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆದಷ್ಟು ನಾನು ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಒಂದೊಂದು ದಿನ ಮಿಸ್ ಆಗಿಬಿಡುತ್ತೆ ಫಾರ್ ಸಮ್ ರೀಸನ್. ಎನಿವೇಸ್, ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಸ್ನೇಹಿತರೆ.